ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜನ ಬೀದಿಗೆ ಬೀಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಮಳೆ ಹೊಡೆತಕ್ಕೆ ಬೀದಿಗೆ ಬಿದ್ದಿತ್ತು 70 ಕುಟುಂಬ. ಕಣ್ಣೆತ್ತಿ ನೋಡಿರಲಿಲ್ಲ ಗದಗ ಜಿಲ್ಲಾಡಳಿತ. ಕಾನೂನು ಸಚಿವರ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಅಂಗೈಯಗಳ ಜಾಗವೂ ಆಗಿತ್ತು ಬಂದ್. ತುತ್ತಿನ ಚೀಲಕ್ಕೆ ಪರದಾಡುತ್ತಿದ್ದರು ಜನ. ಫೋನ್ ಹಚ್ಚಿರ ಫೋನ್ ಋಷಿ ಮಾಡಾತಿಲ್ರಿ ಅವ್ರು ಎತ್ತವಲ್ರು. ಇಂಥ ಬಯಲಾಗ ನಾವು ಕುಂತೀವಲ್ಲ. ಸಂತ್ರಸ್ತರ ಬೆನ್ನಿಗೆ ನಿಂತ ನ್ಯೂಸ್ 18. ಕ್ಲೋಸ್ ಆಗಿದ್ದ ಕಾಳಜಿ ಕೇಂದ್ರ ಓಪನ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಲೋಸ್ ಆಗಿದ್ದ ಗದಗದ ಕಾಳಜಿ ಕೇಂದ್ರ ಒಂದೇ ದಿನದಲ್ಲಿ ಮತ್ತೆ ಓಪನ್ ಆಗಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಶಾಲೆಯೊಳಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ಗಂಗೆಮಡಿ ಸಂತ್ರಸ್ತರಿಗೆ ಕಾಳಜಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಕ್ಷೇತ್ರದಲ್ಲೇ ಇಂಥ ಘಟನೆ ನಡೆದ್ರೂ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಸಂತ್ರಸ್ತರ ಧ್ವನಿಯಾಗಿ ನಿಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಅಮಾಯಕರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ತಲುಪುವಂತೆ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ನಿನ್ನೆ ಬಂದ್ ಮಾಡಿದ್ದ ಕಾಳಜಿ ಕೇಂದ್ರವನ್ನ ಇಂದು ಮತ್ತೆ ರೀಓಪನ್ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ನೋಡ್ರಿ, ಬೆಳಗ್ಲಿದ್ದ ನಮಗೇನು ಇದ್ದಿದ್ದಿಲ್ಲ. ಇವಾಗ ಬಂದಾರ್ರಿ ಅವರು, ಇವಾಗ ಬಂದಾರ. ಇದೆಲ್ಲ ಆಗಿನ ಮೇಲೆ ಬಂದಾರ್ರಿ ಅವರು. ಇವಾಗ ಗೇಟ್ ಓಪನ್ ಆಗೈತಿ ರೀ ಸರ. ಆದ್ರೆ ದಯವಿಟ್ಟು ಮನಿದೊಂದು ವ್ಯವಸ್ಥೆ ಮಾಡ್ರಿ ಸಾಕ್ರಿ. ಯಾರ ಮಾಡ್ರಿ, ಒಟ್ಟು ನಮಗೆ ಮನಿ ಇಲ್ಲ, ಮನಿ ಮಾಡ್ರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.